ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಇದೀಗ ಬಂದಿರುವಂತದ್ದು. ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರಿಗೆ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಹೌದು ಸ್ನೇಹಿತರೆ, ಈ ಬಾರಿ ಅಂದ್ರೆ ಏನು 6ನೇ ಕಂತಿನ ಹಣದ ಸ್ಪೆಷಲ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ. ಸ್ನೇಹಿತರೆ, ನಿಮಗೆ ಏನು ಹೊಸ ಅಪ್ಡೇಟ್ ಪ್ರಕಾರ ಹೇಳೋದಾಯ್ತಪ್ಪ ಅಂತಂದ್ರೆ, ಸೋಮವಾರ ದಿನ ಜನವರಿ 29ನೇ ತಾರೀಕಿಗೆ ಏನು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಹೌದು ಸ್ನೇಹಿತರೆ, ಯಾಕಂದ್ರೆ ನಾಳೆ ನಾಡಿದ್ದು ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಿಮಗೆ ಮಂಡೇ ಸೋಮವಾರ ದಿನ ಜನವರಿ 29ಕ್ಕೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ 3 ಕಂತುಗಳ ಒಂದು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದರಲ್ಲಿ ಏನಪ್ಪ ಟ್ವಿಸ್ಟ್ ಅಪ್ಪ ಅಂತಂದ್ರೆ, ನೀವು ಒಂದು ಹೊಸ ಲಿಸ್ಟ್ ಅನ್ನ ಕಳಿಸಿದ್ದಾರೆ. ಈ ಬಾರಿ ಏನ್ ಸೋಮವಾರ ದಿನ ಹಣ ಯಾರ್ಯಾರಿಗೆ ಬರ್ತಾ ಇದೆ, ಯಾರ್ಯಾರಿಗೆ ಬರ್ತಾ ಇಲ್ಲ, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬರ್ತಾ ಇಲ್ಲ, ಎಷ್ಟು ಹಣ ಯಾರಿಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿರುವಂತದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಕಳೆದ 3-4 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಬೆರಳೆಣಿಕೆ ಜನಕ್ಕೆ ಮಾತ್ರ ಈ ಒಂದು 6ನೇ ಕಂತಿನ ಹಣ ಹೋಗಿದೆ. ಬಹಳಷ್ಟು ಮಂದಿ ಗಾಬರಿ ಆಗಿದ್ದಾರೆ, ಯಾಕೆ 6ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ. ಸ್ನೇಹಿತರೆ, ಇದು ಈ ಒಂದು ಮಾಹಿತಿಯನ್ನ ನೀವು ನೋಡ್ಲೇಬೇಕು. ಯಾರು 6ನೇ ಕಂತಿನ ಹಣ ಬಂದಿಲ್ಲ, ನಿಮಗೆ ಬರುತ್ತಾ ಇಲ್ಲ ಸೋಮವಾರ ದಿನ 6ನೇ ಕಂತಿನ ಹಣ, ಯಾಕೆ ಬರೋದಲ್ಲ ಬಂದಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಒಂದು ಲಿಸ್ಟ್ ನಲ್ಲಿ. ಸೊ ಹಾಗಾದ್ರೆ ಈ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಜೊತೆಗೆ ಇಷ್ಟು ದಿನಗಳ ಕಾಲ ಏನು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣಕ್ಕಾಗಿ ಕಾಯ್ತಾ ಇದ್ರಿ, 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣ ಬಂದಿದ್ದಿಲ್ಲ, ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ತಿಳಿಸಿರುವಂತದ್ದು. ಬನ್ನಿ ಸ್ನೇಹಿತರೆ, ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ನೋಡುವಂತವ್ರು ನಮ್ಮ ಚಾನಲ್ಗೆ ಒಂದು ಲೈಕ್ ಅನ್ನ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹವನ್ನ ನೀಡಿ. ಬನ್ನಿ ಸ್ನೇಹಿತರೆ, ಈ ಒಂದು ಹೊಸ ಅಪ್ಡೇಟ್ ಅನ್ನ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೀಗ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟು. ಸ್ನೇಹಿತರೆ, ಬಹಳಷ್ಟು ಮಂದಿ ಯಾಕಂದ್ರೆ 6ನೇ ಕಂತಿನ ಹಣ ಬಂದಿಲ್ಲ, ಏನು 6ನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತಾರೆ, ಆದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಗಾಬರಿಗೊಂಡಿದ್ದಾರೆ. ಯಾಕಂದ್ರೆ ಹೊಸ ರೂಲ್ಸ್ ಗಳು ಜಾರಿಗೆ ಬಂದಿವೆ. ನಿಮಗೆ ಗೊತ್ತಿರಬಹುದು, ಯಾರು ಇಲ್ಲಿವರೆಗೆ ಕೆಲವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದಿದ್ರು ಅಂತವರಿಗೆ ಹಣವನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಅವರು GST ಪೇಯರು ಮತ್ತೆ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಕೆಲವೊಂದು ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡಲಾಗಿದೆ, ಮತ್ತೆ ಹಣ ಹಾಕೋದನ್ನ ಬಂದ್ ಮಾಡಲಾಗಿದೆ. ಸೊ ಈ ಒಂದು ಟೆನ್ಷನ್ ಲಿಂದಾಗಿ ಯಾರಿಗೆ ಹಣ ಬರುತ್ತೆ, ಯಾರಿಗಿಲ್ಲ, ನಮ್ಗೇನ್ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಟೆನ್ಷನ್ ನಲ್ಲಿ ಕಾಯ್ತಾ ಇದ್ದಾರೆ. ಸೊ ಅಂತವ್ರಿಗೆ ಈ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೋಮವಾರ ದಿನ ಜನವರಿ 29ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ, ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಯವರೆಗೆ 6ನೇ ಕಂತಿನ ಹಣ ಸೋಮವಾರ ದಿನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಒಂದು ಗಮನ ಇಟ್ಟು ನೀವು ಕೇಳಬೇಕು. ಒಂದು ಏನಪ್ಪಾ ಅಂತಂದ್ರೆ, ಈ ಬಾರಿ GST ಪೇಯರ್ ಅಂತ ಯಾರಿಗೆ ಬಂದಿದೆ, ಮತ್ತೆ ಟ್ಯಾಕ್ಸ್ ಪೇಯರ್ ಅಂತ ಯಾರಿಗೆ ಬಂದಿದೆ, ಸೊ ಅವರಿಗೆ ಹಣ ಬರುವಲ್ಲಿ ಡಿಲೇ ಆಗುತ್ತಂತ. ಉಳಿದಂತವ್ರಿಗೆ ಏನು ತಿಂಗಳ ಕರೆಕ್ಟ್ ಆಗಿ ಹಣ ಬರ್ತಾ ಇತ್ತು, ಸೊ ಅಂತವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಸೋಮವಾರ ದಿನ ನಿಮ್ಮ ಏನು 6ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರ್ತಾ ಇದೆ. ಇದು ಜೊತೆಗೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಿಮಗೆ ಈ ಒಂದು 3 ಕಂತುಗಳಲ್ಲಿ ಯಾವ್ದಾದ್ರು ಪೆಂಡಿಂಗ್ ಇದ್ರೆ, ಅಂದ್ರೆ 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣದಲ್ಲಿ ಏನಾದ್ರು ಪೆಂಡಿಂಗ್ ಇದ್ರೆ ಈ ಒಂದು ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇದಾರಂತೆ. ಕೆಲವರಿಗೆ ಡಬಲ್ ಧಮಾಕ ಆಗುವಂತ ಸಾಧ್ಯತೆ ಇದೆ ಸೋಮವಾರ ದಿನ. ಯಾಕಂದ್ರೆ ಕೆಲವರಿಗೆ 2 ಕಂತುಗಳ ಹಣ 4,000 ರೂಪಾಯಿ, ಕೆಲವರಿಗೆ 3 ಕಂತುಗಳ ಹಣ 6,000 ರೂಪಾಯಿ ಒಟ್ಟಿಗೆ ಬರುವಂತ ಸಾಧ್ಯತೆ ಇದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಖುದ್ದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಸೋಮವಾರ ದಿನ ಎಲ್ಲರೂ ಕಾಯ್ತಾ ಇರ್ರಿ. ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಯಾಕಂದ್ರೆ ನಾಳೆ ನಾಡಿದ್ದು ಏನಿದೆ, ಯಾವುದೇ ಹಾಲಿಡೇ ಇರೋದ್ರಿಂದ ನಿಮಗೆ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ತಿಳಿದು ಬಂದಿರುವಂತದ್ದು.